ಪ್ರಥಮ್ ಮೈಸೂರು ಇವರ ವತಿಯಿಂದ ಇಂದಿನ ಸಾಪ್ತಾಹಿಕ ಪ್ರಸಾರದಲ್ಲಿ ಅಡುಗೆ ಮನೆಯಲ್ಲಿ ವಿಜ್ಞಾನ. ಮಕ್ಕಳೇ, ನೀವು ಊಟ ತಿಂಡಿ ಮಾಡುವಾಗ ನಿಮ್ಮ ಆಹಾರ ಹೇಗೆ ತಯಾರಿಸಲಾಯಿತು ಎಂದು ವಿಚಾರ ಮಾಡಿದ್ದೀರಾ? ಅದರ ಹಿಂದೆ ಎಷ್ಟು ವಿಜ್ಞಾನ ಅಡಗಿದೆ ಎಂಬ ವಿಷಯ ಬಗ್ಗೆ ಯೋಚಿಸಿದ್ದೀರಾ? ಹೌದು ಮಕ್ಕಳೇ, ಅಡಿಗೆ ಮನೆಯಲ್ಲಿ ವಿಜ್ಞಾನ ಬಹಳವಾಗಿಯೇ ಇದೆ. ಅಡುಗೆ ಮಾಡುವ ಎಲ್ಲ ವಿಧಾನಗಳಲ್ಲೂ ವಿಜ್ಞಾನದ ತತ್ವಗಳು ಇವೆ. ಇಂದಿನ ಪ್ರಸಾರದಲ್ಲಿ ಅವುಗಳ ಬಗ್ಗೆ ತಿಳಿಯೋಣ. ಹೌದು ಮಕ್ಕಳೇ, ನಿಮ್ಮ ತಾಯಿ ಒಬ್ಬ ದೊಡ್ಡ ವಿಜ್ಞಾನಿ. ಮೊದಲನೆಯದಾಗಿ ಹುದುಗಿಸಿದ ಆಹಾರದ ಬಗ್ಗೆ ತಿಳಿಯೋಣ. ನಿಮಗೆಲ್ಲ ಇಡ್ಲಿ, ದೋಸೆ ತುಂಬಾ ಇಷ್ಟ ಅಲ್ಲವೇ? ನಿಮಗೆ ಗೊತ್ತಿರುವಂತೆ ಅಕ್ಕಿ ಹಾಗೂ ಉದ್ದಿನ ಬೇಳೆಗಳನ್ನು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ರುಬ್ಬಿ ಅದನ್ನು ಹಾಗೆ ಬಿಟ್ಟು ಬೆಳಗ್ಗೆದ್ದು ನಿಮಗೆ ಇಷ್ಟವಾದ ಇಡ್ಲಿ, ದೋಸೆಗಳು ತಯಾರಾಗುತ್ತದಲ್ಲವೇ? ರಾತ್ರಿ ಒಂದು ಮ್ಯಾಜಿಕ್ ಸಂಭವಿಸಿರುತ್ತದೆ. ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿ ಸಹಸ್ರಾರು ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ. ಒಂದು ವಿಧವಾದ ಸೂಕ್ಷ್ಮಾಣು ಜೀವಿ ಒಂದು ಕಿಣ್ವದ ಸಹಾಯದಿಂದ ಹಿಟ್ಟಿನಲ್ಲಿ ಹುದುಗು ಉಂಟು ಮಾಡುತ್ತದೆ. ಅಂದರೆ ಹಿಟ್ಟಿನಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿರುತ್ತದೆ. ಹಿಟ್ಟಿನ ಗುಣ ಸ್ವಭಾವ ಬದಲಾಗಿರುತ್ತದೆ. ಇದನ್ನು ಹುದುಗುವಿಕೆ ಅಥವಾ ಫರ್ಮೆಂಟೇಶನ್ ಅನ್ನುತ್ತಾರೆ. ಕೆಲವು ಆಹಾರಗಳನ್ನು ಆವಿಯನ್ನು ಹಾಯಿಸುವುದರ ಮೂಲಕ ತಯಾರಿಸುತ್ತೇವೆ. ಹಿಂದಿನ ಚಿತ್ರದಲ್ಲಿ ನೀವು ನೋಡಿದ ಇಡ್ಲಿ ಇದೇ ರೀತಿ ತಯಾರಾಗುತ್ತದೆ. ನೀವು ನೋಡುತ್ತಿರುವ ಢೋಕ್ಲಾ, ಕಡುಬು, ಶಾವಿಗೆ ಇವೆಲ್ಲವೂ ಆವಿಯಲ್ಲಿ ಬೇಯಿಸಲ್ಪಟ್ಟಿರುತ್ತದೆ. ತರಕಾರಿಗಳನ್ನು ಈ ರೀತಿ ಬೇಯಿಸಿ ತಿನ್ನುವುದರಿಂದ ಅವುಗಳ ಬಣ್ಣ, ರುಚಿ, ತಾಜಾತನ ಹಾಗೇ ಉಳಿಯುತ್ತದೆ. ಮುಖ್ಯವಾಗಿ ಅವುಗಳಲ್ಲಿರುವ ಜೀವಸತ್ವಗಳು ನಾಶವಾಗುವುದಿಲ್ಲ. ನೀವು ಸಂತುಲಿತ ಆಹಾರದ ಬಗ್ಗೆ ತಿಳಿದಿದ್ದೀರಲ್ಲವೇ? ನಮ್ಮ ದೇಹಕ್ಕೆ ಅನೇಕ ರೀತಿಯ ಪೋಷಕಾಂಶಗಳು ಬೇಕಾಗುತ್ತವೆ. ಅವೆಲ್ಲ ಬೇರೆ ಬೇರೆ ಪದಾರ್ಥಗಳಿಂದ ದೊರಕುತ್ತವೆ. ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ, ಮೀನು, ಮಾಂಸ, ಮೊಟ್ಟೆ ಹೀಗೆ ಅನೇಕ ಮೂಲಗಳಿಂದ ನಮಗೆ ಬೇಕಾಗುವ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ಸ್, ಸಸಾರಜನಕ ಪ್ರೋಟೀನ್ಸ್, ಕೊಬ್ಬು ಫ್ಯಾಟ್ಸ್, ಜೀವಸತ್ವ ವೈಟಮಿನ್ಸ್, ನಾರು ಫೈಬರ್, ಖನಿಜ ಅಂದರೆ ಮಿನರಲ್ಸ್ ಸಿಗುತ್ತವೆ. ಆದ್ದರಿಂದ ನಾವು ಎಲ್ಲ ತರಹದ ಪದಾರ್ಥಗಳನ್ನು ಉಪಯೋಗಿಸಿ ಅಡಿಗೆ ಮಾಡುತ್ತೇವೆ. ಕೆಲವು ಆಹಾರವನ್ನು ತಯಾರಿಸುವಾಗ ನಾವು ಪದಾರ್ಥಗಳನ್ನು ನೆನೆಸಿಡುತ್ತೇವೆ. ಕೆಲವು ಗಂಟೆಗಳಿರಬಹುದು ಅಥವಾ ರಾತ್ರಿ ಇಡೀ ನಾವು ಅವುಗಳನ್ನು ನೆನೆಸುತ್ತೇವೆ. ಇದರಿಂದ ಅವು ಮೆತ್ತಗೆ ಆಗುತ್ತವೆ. ಇದರಿಂದ ಅವುಗಳನ್ನು ಬೇಯಿಸುವುದಾಗಲಿ ಅಥವಾ ಹಾಗೆಯೇ ತಿಂದಾಗ ಸುಲಭವಾಗಿ ಜೀರ್ಣವಾಗುತ್ತವೆ. ಕಡಲೆಕಾಳು, ಹೆಸರುಕಾಳು ಇವುಗಳನ್ನು ರಾತ್ರಿ ಇಡೀ ನೆನೆಸುವುದನ್ನು ನೀವು ನೋಡಿರುತ್ತೀರಲ್ಲವೇ? ನೀವು ರೆಫ್ರಿಜಿರೇಟರ್ ಬಗ್ಗೆ ತಿಳಿದಿದ್ದೀರಲ್ಲವೇ? ಇದರಲ್ಲಿ ತರಕಾರಿ ಮತ್ತಿತರ ಪದಾರ್ಥಗಳನ್ನು ತಣ್ಣಗಾಗಿಟ್ಟು ಬಹಳ ದಿನದವರೆಗೆ ಇಡಬಹುದು. ಅದೇ ಹೊರಗಿಟ್ಟರೆ ಅವುಗಳು ಬೇಗ ಕೆಡುತ್ತವೆ. ಏಕೆಂದರೆ ಗಾಳಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಆಹಾರದಲ್ಲಿ ರಾಸಾಯನಿಕ ಕ್ರಿಯೆ ಉಂಟು ಮಾಡಿ ಬೇಗ ಕೆಡುವಂತೆ ಮಾಡುತ್ತವೆ. ನಿಮ್ಮ ಹಳ್ಳಿಯಲ್ಲಿ ರೈತರು ಹಾಲನ್ನು ಡೈರಿಗೆ ತೆಗೆದುಕೊಂಡು ಹೋಗಿ ಕೊಡಬಹುದಲ್ಲವೇ? ಡೈರಿಯಿಂದ ಅವು ಹಾಲು ಹತ್ತಿರದ ಶೀತಲೀಕರಣ ಕೇಂದ್ರಕ್ಕೆ ಹೋಗಿ ಅಲ್ಲಿ ಶೇಖರಿಸಲ್ಪಡುತ್ತವೆ. ನಂತರ ಹಾಲಿನಿಂದ ಬೇರೆ ಉತ್ಪನ್ನಗಳನ್ನು ತಯಾರಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಇರಬಹುದಲ್ಲವೇ?
ಇದರಿಂದ ಪದಾರ್ಥಗಳನ್ನು ಬೇಗ ಬೇಯಿಸಬಹುದು. ತೆರೆದ ಪಾತ್ರೆಯಲ್ಲಿ ಬೇಯಲು ಬಹಳ ಸಮಯ ಹಿಡಿಯುತ್ತದೆ. ಬೇಳೆ, ಮಾಂಸ ಮುಂತಾದ ಪದಾರ್ಥಗಳು ಕುಕ್ಕರಿನಲ್ಲಿ ಬೇಗ ಬೆಂದು ಸಮಯ ಹಾಗೂ ಇಂಧನ ಎರಡೂ ಉಳಿತಾಯವಾಗುತ್ತವೆ. ಕಡಲೆಕಾಳು, ಹೆಸರುಕಾಳು, ಹುರುಳಿಕಾಳು ಇವುಗಳನ್ನು ರಾತ್ರಿ ಇಡೀ ನೆನೆಸಿ ನೀರನ್ನು ಚೆಲ್ಲಿ ಅವುಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಏನಾಗುತ್ತದೆ? ಅವುಗಳೆಲ್ಲ ಮೊಳಕೆ ಒಡೆಯುವುದನ್ನು ನೋಡಿದ್ದೀರಲ್ಲವೇ? ಇದರಲ್ಲಿ ಒಂದು ಆಶ್ಚರ್ಯವಿದೆ. ಮೊಳಕೆ ಒಡೆದ ಕಾಳಿನಲ್ಲಿ ಬರೀ ಕಾಳಿಗಿಂತ ಹೆಚ್ಚು ಪೋಷಕಾಂಶಗಳು ಉಂಟಾಗಿರುತ್ತವೆ. ಮೊಳಕೆ ಕಾಳು ತಿನ್ನುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಮಾಡಿದ ಸಾರು, ಕೋಸಂಬರಿ, ಹುಸ್ಲಿ ತಿನ್ನಲು ಎಷ್ಟೊಂದು ಚೆಂದ ಅಲ್ಲವೇ? ಈಗ ಮೊಸರು ಮಜ್ಜಿಗೆಯ ಹಿಂದಿರುವ ವಿಜ್ಞಾನದ ವಿಷಯ ತಿಳಿಯೋಣ. ನಿಮಗೆಲ್ಲ ಮೊಸರನ್ನು ಹೇಗೆ ಮಾಡುತ್ತೇವೆ ಎಂದು ಗೊತ್ತಿರಬೇಕಲ್ಲವೇ? ಕಾಯ್ದ ಹಾಲು ಸುಮಾರು ಬೆಚ್ಚಗಿದ್ದಾಗ ಸ್ವಲ್ಪ ಮೊಸರು ಸೇರಿಸಿ ಬಿಟ್ರೆ ಕೆಲ ಗಂಟೆಗಳ ನಂತರ ಹಾಲೆಲ್ಲ ಮೊಸರಾಗಿರುತ್ತದೆ. ಇದು ಸಹ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಒಂದು ಸೂಕ್ಷ್ಮ ಜೀವಿ ಗಾಳಿಯಲ್ಲಿದ್ದು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಮೊಸರು ನಿಮಗೆಲ್ಲ ಗೊತ್ತಿರುವಂತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾಗಿಯೇ ಮೊಸರು ಮಜ್ಜಿಗೆ ಇಲ್ಲದ ಊಟ ಸಂಪೂರ್ಣವಾಗುವುದಿಲ್ಲ. ಬೇಸಿಗೆ ಸಮಯದಲ್ಲಂತೂ ಮಸಾಲೆ ಮಜ್ಜಿಗೆ ಕುಡಿಯಲು ಎಷ್ಟೊಂದು ಚೆಂದ. ಇದರಲ್ಲಿರುವ ಸೂಕ್ಷ್ಮ ಜೀವಿಗಳು ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತವೆ. ನಿಮ್ಮ ಮೂಳೆ ಮತ್ತು ಹಲ್ಲುಗಳು ಬಲವಾಗುತ್ತವೆ, ಏಕೆಂದರೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹೇರಳವಾಗಿರುತ್ತದೆ. ಹಾಗೂ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ನಿಮ್ಮ ಮನೆಯಲ್ಲಿ ಊಟ ಮಾಡುವಾಗ ಕೆಲವು ಬಾರಿ ಉಪ್ಪಿನಕಾಯಿ ಉಪಯೋಗಿಸುತ್ತೀರಲ್ಲವೇ? ನಿಂಬೆಹಣ್ಣು, ಹೇರಳೆ ಹಣ್ಣು, ನೆಲ್ಲಿಕಾಯಿ ಮುಂತಾದ ಹಣ್ಣುಗಳಲ್ಲಿ ಅನೇಕ ಜೀವಸತ್ವಗಳು, ಪೋಷಕಾಂಶಗಳು ಹೇರಳವಾಗಿ ಸಿಗುತ್ತವೆ. ಆದರೆ ಇವುಗಳು ಕೆಲವು ಋತುಮಾನದಲ್ಲಿ ಮಾತ್ರ ಲಭ್ಯವಾಗಿರುತ್ತವೆ. ಹಾಗಾಗಿ ಉಪ್ಪು, ಎಣ್ಣೆಗಳ ಸಹಾಯದಿಂದ ಅವುಗಳು ಕೊಳೆಯದಂತೆ ಇಟ್ಟಿರುತ್ತಾರೆ. ಜೊತೆಗೆ ಮೆಣಸಿನ ಪುಡಿ ಹಾಕಿ ರುಚಿ ಇರುವಂತೆ ಮಾಡುತ್ತೇವೆ. ಈ ಎಲ್ಲ ಉಪ್ಪಿನಕಾಯಿಯ ವಿಶೇಷ ಸ್ವಾದವನ್ನು ನೀವು ನೋಡಿದ್ದೀರಲ್ಲವೇ? ನೀವು ಷಡ್ರಸ ಭೋಜನದ ಬಗ್ಗೆ ಕೇಳಿದ್ದೀರಾ? ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಎಲ್ಲ ರುಚಿಗಳು ನಮಗೆ ಬೇಕೇ ಬೇಕು. ಷಡ್ ರಸ ಎಂದರೆ 6 ರಸಗಳು. ಅವುಗಳು ನಿಮಗೆ ತಿಳಿದಿರುವಂತೆ ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ, ಒಗರು. ಈ ಎಲ್ಲ ರಸಗಳು ನಮಗೆ ಬೇಕು ಎಂದು ಆಯುರ್ವೇದ ಹೇಳುತ್ತದೆ. ಯಾವ ಪದಾರ್ಥಗಳಲ್ಲಿ ಯಾವ ರಸ ಸಿಗುತ್ತದೆ ಎಂದು ನೀವು ಹೇಳಬಲ್ಲಿರಾ? ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ. ನೀವು ಆಹಾರ ಪದಾರ್ಥಗಳು, ಅವುಗಳ ತಯಾರಿಕೆ ಹಾಗೂ ಅವುಗಳ ಉಪಯೋಗಗಳ ಬಗ್ಗೆ ತಿಳಿದಿದ್ದೀರಿ. ಈಗ ಇಡ್ಲಿ ಹಿಟ್ಟು ಒಂದು ಹುದುಗಿಸಿದ ಪದಾರ್ಥ. ಇದನ್ನು ಹೆಚ್ಚು ಸಮಯ ಹೊರಗಿಟ್ಟರೆ ಏನಾಗುತ್ತದೆ? ಏಕಿರಬಹುದು? ಆಮೇಲೆ ಸರಿಯಾಗಿ ಹುದುಗಿಲ್ಲದ ಹಿಟ್ಟಿನಿಂದ ಇಡ್ಲಿ ಅಥವಾ ದೋಸೆ ಮಾಡಿದರೆ ಹೇಗಿರುತ್ತದೆ? ಯಾವ ಋತುಗಳಲ್ಲಿ ಹಿಟ್ಟು ಚೆನ್ನಾಗಿ ಹುದುಗುತ್ತದೆ? ಆವಿಯಲ್ಲಿ ತಯಾರಿಸುವ ಆಹಾರ ಎಂತಹ ಪಾತ್ರೆಯಲ್ಲಿ ಮಾಡಿರುತ್ತಾರೆ ವಿವರಿಸಬಲ್ಲಿರಾ? ನೀವು ದಿನನಿತ್ಯ ಸೇವಿಸುವ ಆಹಾರದಲ್ಲಿ ಪಿಷ್ಟ, ಸಸಾರಜನಕ, ಕೊಬ್ಬು, ಜೀವಸತ್ವ, ನಾರು, ಖನಿಜ ಯಾವ ಆಹಾರ ಪದಾರ್ಥಗಳಿಂದ ಬರುತ್ತದೆ? ಒಂದು ಪಟ್ಟಿ ಮಾಡಬಲ್ಲಿರಾ? ನಿಮಗೆ ಎಂದಾದರೂ ಜೀವಸತ್ವಗಳ ಮಾತ್ರೆ ಅಂದರೆ ವೈಟಮಿನ್ಸ್ ತೆಗೆದುಕೊಳ್ಳಲು ವೈದ್ಯರು ಹೇಳಿದ್ದಾರೆಯೇ? ಯಾಕೆ?
ಹಳಸಿದ ಆಹಾರ ಪದಾರ್ಥ ತಿಂದರೆ ಏನಾಗುತ್ತದೆ? ಪ್ರೆಷರ್ ಕುಕ್ಕರ್ ಬಳಕೆಯಿಂದ ಇಂಧನ ಉಳಿತಾಯ ಹೇಗೆ ಆಗುತ್ತದೆ? ಮೊಳಕೆ ಒಡೆದ ಕಾಳುಗಳಿಂದ ಏನನ್ನು ತಯಾರಿಸಬಹುದು? ಮಜ್ಜಿಗೆಗೆ ಏನೆಲ್ಲ ಸೇರಿಸಬಹುದು? ಉಪ್ಪಿನಕಾಯಿಯ ಹೆಚ್ಚಿನ ಬಳಕೆ ಸರಿಯೇ? ಏಕೆ? ಷಡ್ರಸಗಳಲ್ಲಿ ನಿಮಗೆ ಯಾವುದು ಇಷ್ಟ? ಏಕೆ?